ಮನೆಗೆ ಸೊಸೆಯಾಗಿ ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹೆಂಡತಿಯಾಗಿ ಬರೋ ಯೋಗ್ಯತೆ ನಿನಗಿಲ್ಲ. ಇದು ಅನ್ಯಾಯ. ಇದ್ದಕ್ಕಿದ್ದ ಹಾಗೆ ಮದ್ವೆ ಆಗಲ್ಲ ಅಂದ್ರೆ ಏನ್ ಅರ್ಥ ರೀ? ನೀವೇನ್ ಸುಮ್ನೆ ನೋಡ್ತಾ ನಿಂತಿದ್ರಾ? ಯಾಕೆ ಆಗಲ್ಲ ಅಂತ ಕೇಳ್ರಿ. ಏನಿದೆಲ್ಲ? ಅವಳಿಂದ ಏನಾದ್ರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಆದ್ರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ಇಲ್ಲಿ ತಪ್ಪು ಯಾರಿಂದಾಗಿದೆ ಅನ್ನೋದು ಮುಖ್ಯ ಅಲ್ಲ, ತಪ್ಪಾಗಿದೆ ಅನ್ನೋದು ಮುಖ್ಯ. ಹಾಗಾಗಿ ಇದೇ ನನ್ನ ಕಡೆ ನಿರ್ಧಾರ. ನನ್ನ ಈ ನಿರ್ಧಾರ ತಪ್ಪುಗಳ ಪ್ರಾಯಶ್ಚಿತ್ತ ಆಗಿರ್ಬೋದು. ಇದ್ರ ಬಗ್ಗೆ ಇನ್ನು ಮುಂದೆ ಮಾತಾಡೋ ಅಗತ್ಯ ಇಲ್ಲ, ಮಾತಾಡೋಕೆ ನನಗಿಷ್ಟನೂ ಇಲ್ಲ. ಲೀಲಾ, ಏನೇ ಇದು? ಏನಾಗ್ತಿದೆ ಇಲ್ಲಿ? ನಿನ್ಗೆ ಒಳ್ಳೆ ಸಂಬಂಧ ಬಂದಿದೆ, ಆದ್ರಿಂದ ನಮ್ಮ ಅದೃಷ್ಟನೇ ಬದಲಾಯಿತು ಅಂತ ನಾವು ಖುಷಿ ಪಟ್ವಿ. ಆದ್ರೆ ಆ ಖುಷಿಗೆ ಕಳಂಕ ತಂದ್ಬಿಟ್ಟೆ ನೀನು. ನೀನ್ ಮಾಡಿರೋ ಎಡವಟ್ಟಿಂದ ನಿನ್ನ ಜೀವನ, ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ಅದೇನ್ ಬೋಗಳೆ, ಏನಾಯ್ತು? ಇನ್ನೇನಾಗ್ಬೇಕು? ಎಲ್ಲ ನಮ್ ಕಣ್ಮುಂದೆನೆ ಆಗಿದ್ದಾಯ್ತಲ್ಲ. ಏಜೆ ಹೇಳಿದ ಮಾತು ನಿಮ್ಗೆಲ್ಲ ಕೇಳಿಸ್ತು ಅನ್ಕೋತೀನಿ. ಇಲ್ಲ, ಇವರೆಲ್ಲ ಹೇಳಿದ್ರೆ ನಾವು ಕೇಳ್ಬೇಕಾ? ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ರೀ. ಮಾತಾಡಲಿಲ್ಲ. ಈ ಮದ್ವೆ ಮುರಿದು ಬಿದ್ರೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೇನೆ. ಇದು ಸಣ್ಣ ವಿಷಯ ಅಲ್ಲ. ನಾಳೆ ದಿವಸ ನಾನು ನಿಮ್ಮಪ್ಪ ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡದೆ ಇರೋಗ ಆಗ್ಬಿಡುತ್ತೆ. ಮಾತಾಡೆ. ಇಲ್ಲ, ನಿನ್ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ಅಮ್ಮ, ನೀವೇ ಹೇಳಿಮ್ಮ. ಇದ್ದಕ್ಕಿದ್ದ ಹಾಗೆ ಬಂದು ಏನು ಎತ್ತ ಏನು ಹೇಳ್ದೆ. ಮದ್ವೆ ಬೇಡ ಅಂದ್ರೆ ಏನ್ ಅರ್ಥ? ನನ್ನ ಮಗಳ ಜೀವನ ನಿಮ್ ಕೈಲಿ, ನಿಮ್ ಮಗನ ಕೈಲಿ ಇದೆ. ನೀವೇ ನಮ್ಮನ್ನ ಕಾಪಾಡಬೇಕು. ಇಷ್ಟು ದೊಡ್ಡ ವಿಷಯದಲ್ಲಿ ಏಜೆ ಈ ರೀತಿ ಮಾತಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಕಾರಣನೇ ಇರಬೇಕು. ಅವ್ರು ಒಂದ್ಸರಿ ನಿರ್ಧಾರ ಮಾಡಿದ್ರೆ ಅದನ್ನ ಯಾರಿದನ್ನು ಬದಲಾಯಿಸೋ ಶಕ್ತಿ ಇಲ್ಲ. ಹಾಗಾಗ್ಬೇಕು ಅಂದ್ರೆ ಅವರೇ ಮನ್ಸು ಮಾಡಬೇಕು. ಆದ್ರೆ ಇಲ್ಲಿ ಅವರೇ ಮನ್ಸು ಮಾಡಿ ಶ್ವೇತನ್ ಕೈಗೆ ಮೆಹಂದಿ ಹಾಕಿದ್ದಾರೆ. ಇಲ್ಲ ಇಲ್ಲ, ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಹೋಗು ಮಗಳೇ, ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊ. ಕೈ ಮುಗಿದು ಕಾಲು ಹಿಡ್ಕೊಂಡು ನನ್ನನ್ನ ಕ್ಷಮಿಸಿ ಅಂತ ಕೇಳು. ನಾನು ಏನೇ ತಪ್ಪು ಮಾಡಿದ್ರು ನಾನು ಅದನ್ನ ತಿದ್ಕೊಳ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಮದ್ವೆ ನಿಲ್ಲಿಸ್ಬೇಡಿ ಅಂತ ಕೇಳ್ಕೊಮ್ಮ. ಹೋಗೆ. ಈ ಮದ್ವೆ ಗೊತ್ತು ಮಾಡಿ ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಕೇಳ ಹಕ್ಕು ನಿನ್ಗಿದೆ. ಹೋಗು ಮಗಳೇ, ಹೋಗು. ನೋಡಿ, ಅದೆಲ್ಲ ಅವಳು ಹೇಳೋದು ಸರಿಯಾಗಿದೆ. ಹೌದು, ಅವಳೇ ಹೋಗಿ ರಾಮ ಹತ್ರ ಮಾತಾಡ್ಲಿ. ಏನ್ ನಡೆದಿದೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತು. ಅವರಿಬ್ಬರೇ ಮಾತಾಡಿ ಬಗೆಹರಿಸ್ಕೊಳ್ಳಿ. ಹೋಗಮ್ಮ ಲೀಲಾ, ನೀನೇ ಅವನ ಹತ್ರ ಮಾತಾಡು. ಹೋಗಮ್ಮ. ನಿನ್ಗೆ ಹೇಳ್ತಾ ಇರೋದು, ಹೋಗು. ತುಂಬ ನೋವಿನ ಪಲುಕು ನಡುದಾರಿಯಲ್ಲಿ ನಿಂತ ಬಡಪಾಯಿ ಬದುಕು. ಒತ್ತಿ ಬರಬೇಡ ಎದುರಲ್ಲಿ ಎಲ್ಲೂ ಬಂದರು ತಿರುಗಿ ನೀ ನೋಡದೆ ತೆರಳು. ಅಂಕಲ್, ಅಂಕಲ್ ಒಂದ್ ನಿಮಿಷ. ಅಂಕಲ್, ಅಂಕಲ್ ಒಂದ್ ನಿಮಿಷ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಮಾತಾಡೋದಕ್ಕೆ ಇನ್ನೇನು ಉಳಿದಿದೆ? ನೀನು ಕೇಳಿ ಸ್ವಾತಂತ್ರ್ಯ ಕೊಟ್ಟಾಯ್ತಲ್ಲ. ಈ ಮನೆಗೆ ನೀನು ಬರಬೇಕಾದ ಜಾಗಕ್ಕೆ ಬೇರೆಯವ್ರು ಬಂದಾಯ್ತು. ಮಾತು ಕಟ್ಟು ಬಿದ್ದು ಈ ಮದುವೆಯಿಂದ ಓಡೋದೆ ಅಂತ ಹೇಳಿದೆ ಅಲ್ಲ,
ಆ ಮಾತಿಂದ ಈ ಮದುವೆಯಿಂದ ಎರಡರಿಂದನೂ ನಿಂಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ನೇನು ಮಾತಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ಮಾತಾಡೋ ಅಗತ್ಯ ಇಲ್ಲದೆ ಇರ್ಬೋದು, ಆದರೆ ನಮ್ಮಮ್ಮ ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಯಾಕೆ ನನ್ನ ಮದುವೆ ಆಗ್ತಿಲ್ಲ ಅಂತಿದ್ದೀರಾ ಅಂತ ಕೇಳ್ತಿದ್ದಾಳೆ. ಯಾಕೆ? ನಿನಗೆ ಉತ್ತರ ಗೊತ್ತಿಲ್ವಾ? ಹೇಳು. ಆಗಲ್ಲ ಅಲ್ಲ, ನಿನ್ನ ಕೈಯಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ನೀನು ಈ ಮದುವೆ ಮನೆಯಿಂದ ಓಡೋಗ್ಬೇಕು ಅಂತ ಮಾತ್ರ ಯೋಚನೆ ಮಾಡದೆ ಹೊತ್ತು ಅದಾದಮೇಲೆ ನಿನಗಾಗಲಿ ನನಗಾಗಲಿ ಎದುರಾಗೋ ಪ್ರಶ್ನೆಗಳ ಬಗ್ಗೆ ಗೊತ್ತಿರಲಿಲ್ಲ ನಿನಗೆ. ನಿಮ್ಮ ಮನೆಯವರು ಎಷ್ಟು ನೊಂದ್ಕೋತಾರೆ, ಅವ್ರ ಮರ್ಯಾದೆ ಏನಾಗುತ್ತೆ, ನಿನ್ನ ತಂಗಿ ಜೀವನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಅಷ್ಟು ಯೋಚನೆ ಮಾಡೋ ಶಕ್ತಿ ನಿನಗಿಲ್ಲ. ಇಂಥ ಸೂಕ್ಷ್ಮವಾದ ವಿಚಾರನ ಯೋಚನೆ ಮಾಡೋಕ್ಕಾಗದೇ ಇರೋಳ ಕೈಲಿ ಈ ಮನೆಗೆ ಸೊಸೆಯಾಗಿ, ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ ನನಗೆ ಹೆಂಡತಿಯಾಗಿ ತಗೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು ನಾನು ನಿರ್ಧಾರ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ಇದೇ ಕಾರಣಕ್ಕೆ ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ. ನೀನು ಹೋಗ್ಬೋದು. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಚಾರಕ್ಕೆ ಎಜೆ ರಿಜೆಕ್ಟ್ ಮಾಡಿದ್ರು ಅಂತ ಹೋಗಿ ಹೇಳೋಗು. ಏ ಅಂಕಲ್, ಏನ್ ಪದೇ ಪದೇ ನಾನು ರಿಜೆಕ್ಟ್ ಮಾಡಿದ್ದು ಅಂತ ಹೇಳ್ತಿದ್ದೀರಾ? ಈ ಮದ್ವೆ ಮನೆಯಿಂದ ಓಡ್ ಹೋಗಿದ್ದು ನಾನು, ಅಂದ್ರೆ ರಿಜೆಕ್ಟ್ ಮಾಡಿದ್ದು ನಾನು. ಈ ಮದ್ವೆ ವಿಷಯ ಬಂದಾಗಿಂದ ರಿಜೆಕ್ಟ್ ಮಾಡ್ತಿರೋದು ನಾನು ಹೊರತು ನೀವಲ್ಲ. ಈ ಮದ್ವೆ ಬೇಡ ಅಂತ ನಿಮಗೆ ಕೇಳ್ದೆ, ಕೈ ಮುಗ್ದೆ, ಬೇಡ್ಕೊಂಡೆ, ವಾರ್ನ್ ಕೂಡ ಮಾಡ್ದೆ. ಆದ್ರೆ ನೀವು ಇಲ್ಲ, ನಾನು ತಗೊಂಡಿರೋ ನಿರ್ಧಾರನೇ ಸರಿ ಅಂತ ಈ ವಿಷಯನ ಇಲ್ಲಿವರೆಗೂ ತಗೊಂಡ್ ಬಂದ್ರಿ. ಅದಕ್ಕೆ ಓಡೋಗೋದ್ ಬಿಟ್ರೆ ಬೇರೆ ದಾರಿನೇ ಕಾಣ್ಲಿಲ್ಲ, ಓಡೋದೆ. ಆಯ್ತಲ್ಲ, ಓಡೋಗಿದ್ದಾಯ್ತು, ಮದ್ವೆ ನಿಂತಿದ್ದಾಯ್ತು, ಮತ್ತೆ ಯಾಕೆ ಬಂದು ಮಾತಾಡ್ತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ನೀನ್ ಯಾವತ್ತೂ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ನಂಗೂ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋದಕ್ಕೆ ಇಲ್ಲಿಂದ ಓಡೋಗಿದ್ದು. ಇದ್ದೇ ಲಾಸ್ಟು, ಇನ್ಯಾವತ್ತೂ ನಿಮ್ ಮುಖ ನೋಡಲ್ಲ. ಔಟ್ ಔಟ್